ಸೋಂಬೇರಿಗಳು ಮಾತ್ರ ಆಗ್ಬೇಡಿ. ಒಂದು ಸೋಂಬೇರಿತನ ಅನ್ನೋದು ಇಡೀ ಫ್ಯಾಮಿಲಿನೇ ಹಾಳು ಮಾಡುತ್ತೆ. ಸೋಂಬೇರಿ ಯಾರು ಬೀಳ್ಬೇಡಿ, ಕಷ್ಟಪಟ್ಟಿ ಮೇಲೆ ಬನ್ನಿ ಅಂತ ಹೇಳಕ್ ಇಷ್ಟಪಡ್ತೀನಿ. ದುಡ್ಕೊಂತೀನಿ, ಏನಾದ್ರು ದುಡಿಬಹುದು. ಕಾಲಿಲ್ದಿರೋರು ದುಡಿತಾ ಇದಾರೆ, ಕೈಯಿಲ್ದವರು ದುಡಿತಾ ಇದಾರೆ. ಒಟ್ಟೆ ಸೋಂಬೇರಿ ಬೀಳ್ದಿರಾ ದುಡೀರಿ ಅಂತ ಹೇಳಕ್ ಇಷ್ಟಪಡ್ತೀನಿ. ಯಾವತ್ತು ಸೋಂಬೇರಿ ಬೀಳಕ್ ಹೋಗ್ಬಿಡಿ, ಅವ್ರ ಜೀವನನೇ ಹಾಳಾಗೋಗುತ್ತೆ, ಫ್ಯಾಮಿಲಿನೇ ಹಾಳಾಗೋಗುತ್ತೆ. ಜೈ ಕರ್ನಾಟಕ ಮತ್ತೆ. ನಿಮ್ ಹೆಸರು? ವೀಣಾ ಅಂತ. ವೀಣಾ ಅಂತನಾ? ಯಾವ ಊರು ಮೇಡಮ್ ನಿಮ್ದು? ವೈಟ್ಫೀಲ್ಡ್. ಎಷ್ಟು ವರ್ಷದಿಂದ ಮೇಡಮ್ ನೀವು 2 ವರ್ಷದಿಂದ ಓಡಿಸ್ತಿದ್ದೆ. ಆಟೋ ಫೀಲ್ಡ್ ಗೆ ಏನಕ್ಕೋಸ್ಕರ ಬಂದ್ರಿ? ನಂಗೆ ಚಿಕ್ಕ ವಯಸ್ಸಿಂದನೂ ಡ್ರೈವಿಂಗ್ ಅಂದ್ರೆ ಸ್ವಲ್ಪ ಇಷ್ಟ, ಅದಕ್ಕೋಸ್ಕರ ಡ್ರೈವಿಂಗ್ ಇಷ್ಟಪಟ್ಟು ಬಂದೆ. ಆಗ್ಲೇ ಈಗ ಇವತ್ತಿನ ಇದ್ರಲ್ಲಿ, ಯಾಕಂದ್ರೆ ವುಮೆನ್ಸ್ ಡೇ ಇತ್ತು, ಇವತ್ತಿನ ಇದ್ರಲ್ಲಿ ಯಾರು ಈ ತರ ಫೀಲ್ಡ್ ಬಂದ್ಬಿಟ್ಟು ವರ್ಕ್ ಮಾಡಕ್ಕೆಲ್ಲ ತುಂಬಾ ಏನಾದ್ರು ಒಂದ್ ಮುಜುಗರ ಇರುತ್ತೆ ಹೆಣ್ಮಕ್ಳಿಗೆ. ಬಟ್ ನಿಮ್ಗೆ ಏನ್ ಅನ್ಸುತ್ತೆ ಮೇಡಮ್? ನನ್ಗೂ ಸ್ಟಾರ್ಟಿಂಗ್ ಅಲ್ಲಿ ಮುಜುಗರ ಆಯ್ತು, ಒಂಥರ ಬೇಜಾರಾಗ್ತಿತ್ತು, ಎಲ್ಲ ಒಂಥರ ನೋಡ್ತಿದ್ರು. ಆದ್ರೆ ಬಟ್ ಅಷ್ಟೊಂದೇನ್ ಬೇಜಾರ್ ಅನ್ಸಿಲ್ಲ, ಆಮೇಲೆ ಎಲ್ಲ ರೂಢಿ ಆಗೋಯ್ತು, ಒಂಥರ ಇಷ್ಟ ಆಯ್ತು ಫೀಲ್ಡ್. ಈ ಆಟೋ ಫೀಲ್ಡ್ ಗೆ ಏನಕ್ಕೆ ಮೇಡಮ್ ಇದೇ ಚಾಯ್ಸ್ ಮಾಡಿದ್ರಿ ನೀವು? ನನಗೆ ಕೆಲವೊಂದು ಸಮಸ್ಯೆಗಳಿಂದ, ಮಕ್ಕಳ ಪಿಕಪ್ ಅದು ಇದ್ದ ಕೆಲವೊಂದು ಸಮಸ್ಯೆಗಳಿಂದ ನಾನು ಆಟೋ ಫೀಲ್ಡ್ ಬಂದೆ. ಎಷ್ಟು ವರ್ಷದಿಂದ ಇದೇ ತರ ಇವಾಗ ಇಲ್ಲಿ ಡ್ಯೂಟಿಗಳಾಗ್ಲಿ ಓಲಾ ಊಬರ್ ಎಲ್ಲ ಮಾಡ್ತಿದ್ದೀರಲ್ವಾ, ನಿಮ್ಗೆ ಹೆಂಗ ಅನ್ಸುತ್ತೆ ಡ್ಯೂಟಿಗಳೆಲ್ಲ? ಆಮೇಲೆ ನಿಮ್ಗೆ ಏನಾದ್ರು ಉಳಿಯುತ್ತಾ? ಎಷ್ಟು ದುಡಿತೀರಾ? ನಾನು ತಿಂಗಳಿಗೆ ಒಂದ್ ದಿನಕ್ಕೆ 1,000 ಮಾಡ್ಕೊಂಡ್ ಮನೆಗೆ ಹೋಗ್ಬಿಡ್ತೀನಿ. ಯಾಕಂದ್ರೆ ಮಕ್ಕಳನ್ನ ಬಿಡೋದು ಅದು ಇದು ಇರುತ್ತೆ. 1,000 ಮಾಡ್ಕೊಂಡ್ ಮನೆಗೆ ಹೋಗ್ಬಿಡ್ತೀನಿ. ಮಕ್ಳಿದಾರ ಮೇಡಮ್? ನನ್ ಮಗ 9th, ನನ್ ಮಗಳು 4th. ಓಕೆ. ಇನ್ನೇನಾದ್ರು ನಿಮ್ ಫ್ರೆಂಡ್ಸಿಗೆ, ನಿಮ್ ಫ್ಯಾಮಿಲಿ ಅವ್ರಿಗೆ ಏನಾದ್ರು ಹೇಳಕ್ ಇಷ್ಟ ಪಡ್ತೀರಾ ಮೇಡಮ್ ನಿಮ್ ಕಡೆಯಿಂದ? ನಮ್ ಫ್ಯಾಮಿಲಿ ಅವ್ರಿಗೆ ಏನ್ ಹೇಳಕ್ ಇಷ್ಟ ಪಡ್ತೀನಿ ಅಂದ್ರೆ, ಏನು ಇಲ್ಲ ಅಂತ ಕಡೆಗಣಿಸ್ಬೇಡಿ. ಇದ್ದಾಗ ಹತ್ರ ಬರ್ತಾರೆ, ಇಲ್ದಿದ್ದಾಗ ದೂರ ಹೋಯ್ತಾರೆ ಅಷ್ಟೇ. ನಿಮ್ ಫ್ರೆಂಡ್ಸಿಗೆ ಇವಾಗ ಇಲ್ಲಿಗೆ ಬಂದ್ಮೇಲೆ ನಿಮ್ಗೆ ಯಾರಾದ್ರೂ ಸಪೋರ್ಟ್ ಮಾಡಿದಾರ? ಫ್ರೆಂಡ್ಸ್ ಗೆ ತುಂಬಾ ಲೈಕ್ ಮಾಡ್ತೀನಿ. ಫ್ರೆಂಡ್ಸ್ ನನ್ ತುಂಬಾ ಸಪೋರ್ಟ್ ಮಾಡಿದ್ದಾರೆ. ಅವರಿಂದಾನೇ ನಾನು ಇಷ್ಟು ಮಾತ್ರ ಧೈರ್ಯವಾಗಿದ್ದೀನಿ ಅಂದ್ರೆ ಅವರಿಂದಾನೆ. ಫ್ರೆಂಡ್ಸ್. ಓಕೆ. ಈ ಮೇಡಮ್ ಇವಾಗ ಇಲ್ಲಿ ಬೆಂಗಳೂರು ಜನ, ಆಮೇಲೆ ಬೆಂಗಳೂರಲ್ಲಿ ಕರ್ನಾಟಕ ಅಂದ್ರೆ ಕರ್ನಾಟಕ ಆದ್ಮೇಲೆ ಇಲ್ಲಿ ಕನ್ನಡ ಮಾತಾಡೋದೆಲ್ಲ ಕಮ್ಮಿ ಆಗಿದೆ. ಅವ್ರಿಗೇನಾದ್ರು ಹೇಳಕ್ ಇಷ್ಟ ಪಡ್ತೀರಾ ಮೇಡಮ್? ಯಾಕಂದ್ರೆ ದಯವಿಟ್ಟು ಆದಷ್ಟು ಕನ್ನಡ ಬಳಸಿ ಅಂತ ಹೇಳಕ್ ಇಷ್ಟ ಪಡ್ತೀನಿ. ಯಾರೇ ಹಿಂದಿಯಲ್ಲಿ ಮಾತಾಡಿದ್ರು ನಾನು ಕನ್ನಡದಲ್ಲೇ ಮಾತಾಡ್ತೀನಿ. ಹಿಂದಿಯಲ್ಲಿ ಅವ್ರಿಗೆ ಉತ್ತರ ಕೊಡಲ್ಲ, ಕನ್ನಡದಲ್ಲೇ ಮಾತಾಡಿ ಹೇಳ್ತೀನಿ. ಮೇಡಮ್, ಬಾರಿಸು ಕನ್ನಡ ಡಿಂಡಿಮವ, ಓ ಕರ್ನಾಟಕ ಹೃದಯ ಶಿವ, ಜೈ ಕರ್ನಾಟಕ ಮಾತೆ ಅಂತ ಹೇಳಿ. ಜೈ ಕರ್ನಾಟಕ ಮಾತೆ. ಬಾರಿಸು ಕನ್ನಡ ಬಾರಿಸು ಕನ್ನಡ ಡಿಂಡಿಮವ. ಓಕೆ ಮೇಡಮ್, ಇನ್ನೇನಾದ್ರು ನಿಮ್ಮ ಏನಾದ್ರು ಹೇಳಕ್ ಇಷ್ಟ ಪಡ್ತೀರಾ ಅಂತ? ಏನು ಹೇಳಕ್ ಇಷ್ಟಪಡ್ತೀನಿ ಅಂದ್ರೆ, ಹೆಣ್ಮಕ್ಳಿಗೋಸ್ಕರ ನಿಮ್ ಕಡೆಯಿಂದ ಹೆದರ್ಕೋಬೇಡಿ, ಧೈರ್ಯವಾಗಿ ನಾವು ಎಲ್ಲಾನು ಮಾಡ್ತೀವಿ ಅನ್ನೋ ಧೈರ್ಯ ಇದೆ, ಮಾಡಿ ಹೆದರ್ಕೋಬೇಡಿ ಅಂತ ಹೇಳಕ್ ಇಷ್ಟಪಡ್ತೀನಿ. ಇವಾಗ ಈ ಫೀಲ್ಡಿಗೆ ಬಂದಿದ್ದೀರಲ್ವಾ, ಇವಾಗ ಇಲ್ಲಿ ನಿಮ್ಗೆ ಯಾವ್ದಾದ್ರು ತೊಂದರೆಗಳು, ಅನುಕೂಲಗಳು, ಅನಾನುಕೂಲಗಳು ಏನಾದ್ರು ಆಗಿದೆಯಾ ಮೇಡಮ್? ಯಾವತ್ತೂ ಏನು ತೊಂದರೆ ಆಗಿಲ್ಲ, ಪರವಾಗಿಲ್ಲ, ಆರಾಮಾಗಿ ನಡೀತಿದೆ, ಏನು ತೊಂದರೆ ಆಗಿಲ್ಲ. ಆಟೋ ಫೀಲ್ಡ್ ಅಲ್ಲೂ ಹೆಣ್ಮಕ್ಳು ವರ್ಕ್ ಮಾಡ್ಬೋದು ಅಂತ ಹೇಳಕ್ ವರ್ಕ್ ಮಾಡ್ಬೋದು, ಖಂಡಿತ ವರ್ಕ್ ಮಾಡ್ಬೋದು.